ನಮಸ್ಕಾರ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಯಾಪ್ಕಟನ್ನು ಸ್ಟಾರ್ಟಿಂದ ಎಂಡ್ವರೆಗೆ ಯಾವ ರೀತಿ ಎಡಿಟ್ ಮಾಡುವುದನ್ನು ನೋಡೋಣ. ನೀವು ಯಾರಾದರೂ ಯೂಟ್ಯೂಬ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಯೂಟ್ಯೂಬ್ ವಿಡಿಯೋಸನ್ನು ಕ್ರಿಯೇಟ್ ಮಾಡೋರಿದ್ದರೆ ಈ ವಿಡಿಯೋ ನಿಮಗಾಗಿ. ನಾವು ಪಿ ಸಿಯಲ್ಲಿ ಕ್ಯಾಪ್ಕಟನ್ನು ಓಪನ್ ಮಾಡಿದಾಗ ಈ ರೀತಿಯಾದ ಇಂಟರ್ಫೇಸ್ ಬರುತ್ತದೆ. ಫಸ್ಟ್ ನಮಗಿಲ್ಲಿ ಇಂಪೋರ್ಟನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಗ್ಯಾಲರಿ ಓಪನ್ ಆಯಿತು. ಇಲ್ಲಿ ನಾನು ಒಂದು ನಮ್ಮ ವಿಡಿಯೋವನ್ನು ಇಂಪೋರ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂತಂದರೆ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಈ ಟೈಮ್ ಲೈನ್ಗೆ ಹಾಕ್ಕೋಬೇಕು. ಈ ಕೆಳಭಾಗ ಏನಿರ್ತೈತೆ ಇದು ಟೈಮ್ ಲೈನ್ ಇರ್ತೈತಿ. ಇಲ್ಲಿ ನಾವು ಯಾವುದೇ ರೀತಿಯಾದ ಎಡಿಟ್ ಕೂಡ ಇಲ್ಲೇ ಮಾಡಬಹುದು. ಇಲ್ಲಿ ನಾವು ಎಡಿಟ್ ಮಾಡಿದಂಥ ಎಡಿಟ್ ಕೂಡ ಈ ಸ್ಕ್ರೀನ್ ಮೇಲೆ ನೋಡಬಹುದು. ನಾವಿಲ್ಲಿ ನಮಗೆ ಬೇಕಾದ ಪಾರ್ಟನ್ನು ತೆಗಿಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ಪ್ಲಿಟ್ ಕೂಡ ಇರ್ತೈತಿ. ಇದು ಪಾರ್ಟ್ ನನಗೆ ಬೇಡ ಅಂತಂತಂದ್ರೆ ಇಲ್ಲಿ ಹೋಗಿ ನಾನು ಡಿಲೀಟ್ ಮಾಡ್ಬೋದು. ಇದು ಫ್ರೀಸ್ ಆಪ್ಷನ್ ಇರ್ತೈತಿ. ಇಲ್ಲಿ ಫ್ರೀಸ್ ಅಂದರೆ ಏನಂತಂದರೆ ನಮ್ಗೆ ಯಾವುದಾದ್ರೂ ಪಾರ್ಟ್ ಫ್ರೀಸ್ ಒಳಗೆ ಬೇಕಂತಂದ್ರೆ ಈಟ ಫ್ರೀಸ್ ಮಾಡಬಹುದು. ನೆಕ್ಸ್ಟ್ ವಿಡಿಯೋದ ಆ್ಯಂಗಲನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ಮಿರರ್ ಮಾಡ್ತೀನಿ ನಾನು. ಮತ್ತು ಆಮೇಲೆ ಇಲ್ಲಿ ರೊಟೇಟ್ ಕೂಡ ಮಾಡಬಹುದು. ನೆಕ್ಸ್ಟ್ ಕ್ರಾಪ್ ಕೂಡ ಮಾಡಬಹುದು. ನನಗೆ ಯಾವ ಸೈಜಿಗೆ ಬೇಕು ಆ ಸೈಜ್ ನಮಗೆ. ನೆಕ್ಸ್ಟ್ ಆಡಿಯೋ ಒಳಗೆ ಬಂದರೆ ಇಲ್ಲಿ ಬಹಳಷ್ಟು ಆಡಿಯೋಗಳು ಇರ್ತಾವೆ. ಡಿಫಾಲ್ಟ್ ಒಳಗೆ ನಮಗೆ ಬೇಕಾದ ಆಡಿಯೋವನ್ನು ಹಾಕೋಬೋದು. ಟ್ರೆಂಡಿಂಗ್ ಒಳಗಾಗಲಿ ಟಿಕ್ಟಾಕ್ ನೀವು ಬೇಕಾದಂಥ ಆಡಿಯೋಗಳು ಸಿಗ್ತಾವೆ. ಟೆಕ್ಸ್ಟ್ ನಮಗೆ ಈ ವಿಡಿಯೋಗೆ ನಮ್ಗೆ ಯಾವುದಾದ್ರೂ ಟೆಕ್ಸ್ಟ್ ಹಾಕೋಬೇಕಂತಂದ್ರೆ ಈ ಟೆಕ್ಸ್ಟಿಗೆ ಟ್ಯಾಪ್ ಮಾಡಿರಿ. ಇಲ್ಲೇ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋರಿ. ಈ ಸೈಡ್ ಬರ್ತೈತಿ ಬೇಸಿಕ್ ಒಳಗೆ. ಇಲ್ಲಿಗ ಟೆಕ್ಸ್ಟ್ ಒಳಗೆ ಬರ್ತೈತಿ. ಇಲ್ಲಿ ನಾವು ಬೇಕಾದನ್ನು ಟ್ಯಾಪ್ ಮಾಡಿ ನಾವು ಟೆಕ್ಸ್ಟನ್ನು ಹಾಕೋಬೋದು. ಹೀರೋ ಅಂತ ಹಾಕ್ಕೊಂಡಿನಿ. ಇಲ್ಲಿ ನೋಡ್ರಿ, ಇಲ್ಲಿ ಭಾಳಷ್ಟು ಟೆಂಪ್ಲೇಟ್ಸ್ಗಳು ಇರ್ತಾವೆ. ಇಲ್ಲಿ ಬೇಡ ನಮ್ಗೆ ಇದಕ್ಕಿಂತ ಹೆಚ್ಚಿನ ಯಾವುದಾದ್ರೂ ಎಫೆಕ್ಟ್ಸ್ ಬೇಕಂತಂದ್ರೆ ಇಲ್ಲಿ ಎಫೆಕ್ಟ್ಸ್ ಅಂತ ಇರ್ತೈತಿ. ಇಲ್ಲಿ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ಭಾಳಷ್ಟು ಎಫೆಕ್ಟ್ಸ್ಗಳು ಇರ್ತಾವೆ. ನನಗೆ ಈ ಎಫೆಕ್ಟ್ಸನ್ನು ಆ್ಯನಿಮೇಷನ್ ಮಾಡೋದು ಹೆಂಗಪ್ಪ ಅಂತಂತಂದ್ರೆ ನನಗೆ ಇದು ಡಿಸೈನ್ ಒಳಗೆ ಬೇಕು, ಹೋಗೋದು ಬರೋದು ಆ ಥರ. ಇಲ್ಲಿ ಹೋಗಿ ಆ್ಯನಿಮೇಷನ್ ಹೋಗ್ತೀನಿ. ಇಲ್ಲಿ ಆ್ಯನಿಮೇಷನ್ನ ಹಾಕ್ಕೊತೀನಿ. ಇಲ್ಲಿ ಕೆಳಗೆ ಬಂತಂದರೆ ಆ್ಯನಿಮೇಷನ್ದ ಡ್ಯೂರೇಷನ್ ಇರ್ತೈತಿ 5 ಸೆಕೆಂಡ್ 10 ಸೆಕೆಂಡ್. ನನಗೆ ಹೆಚ್ಚಿಗೆ ಮಾಡ್ಕೊತೀನಿ. ಈ ಟೈಪ್ ಬರ್ತೈತಿ. ನೆಕ್ಸ್ಟ್ ನಮಗೆ ಸ್ಟಿಕ್ಕರ್ಸ್ ಯಾವ ಥರ ಸ್ಟಿಕ್ಕರ್ಸ್ ಬೇಕಂತಂತಂದ್ರೆ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬಹುದು. ಸ್ಟಿಕ್ಕರ್ಸ್ ನಮ್ಮ ವಿಡಿಯೋದಲ್ಲಿ ಆ್ಯಡ್ ಆಗ್ತಾವೆ. ಇಲ್ಲಿ ಸ್ಕೇಲ್ ಒಳಗೆ ಹೋಗಿ ಇದರ ಸೈಜ್ ಸಣ್ಣದು ದೊಡ್ಡದು ಕೂಡ ಮಾಡ್ಕೋಬಹುದು. ಇಲ್ಲಿ ಭಾಳಷ್ಟು ಡಿಫಾಲ್ಟ್ ಒಳಗೆ ಸ್ಟಿಕ್ಕರ್ಸು ಇರ್ತಾವೆ. ನಾವು ಹೊರಗಿಂದರೂ ಆ್ಯಡ್ ಕೂಡ ಮಾಡ್ಕೋಬಹುದು. ಮತ್ತು ಇಲ್ಲಿ ಎಫೆಕ್ಟ್ಸ್ ಈ ವಿಡಿಯೋನ ಒಂದು ಪ್ರೋ ಒಳಗೆ ಎಡಿಟ್ ಮಾಡಬೇಕಾದ್ರೆ ಈ ಎಫೆಕ್ಟ್ಸನ್ನು ಹಾಕ್ಕೋಬೋದು. ನಮ್ಗೆ ಯಾವ ಎಫೆಕ್ಟ್ಸ್ ಬೇಕು ಕೂಡ ಹಾಕ್ಕೋಬೋದು. ಇಲ್ಲಿ ಟ್ರಾನ್ಸಿಷನ್ಗಳು ಇರ್ತಾವೆ. ಟ್ರಾನ್ಸಿಷನ್ ಒಳಗೆ ಬಹಳಷ್ಟು ಟ್ರಾನ್ಸಿಷನ್ಗಳು ಇರ್ತಾವೆ. ಫಿಲ್ಟರಲ್ಲಿನೂ ಬಹಳಷ್ಟು ಫಿಲ್ಟರ್ಗಳಿದ್ದಾವೆ. ನಮ್ಮ ವಿಡಿಯೋಗೆ ಯಾವ ಫಿಲ್ಟರ್ ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೋಬೋದು. ಇದು ಬೇಸಿಕ್ ಎಡಿಟಿಂಗ್ ಆಯಿತು. ನೆಕ್ಸ್ಟ್ ಇಲ್ಲಿ ಹೋಗಿಂದ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರ್ತೈತಿ. ಎಕ್ಸ್ಪೋರ್ಟ್ ಒಳಗೆ ಹೋಗಿ ನೀವು ಯಾರಾದರೂ ಯೂಟ್ಯೂಬ್ ವಿಡಿಯೋಸನ್ನು ಕ್ರಿಯೇಟ್ ಮಾಡೋರಿದ್ದರೆ ನಿಮಗೆ ಬೆಸ್ಟ್ ಅಪ್ಪ ಅಂತಂದರೆ 720p 180p ಒಳಗೆ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಬಹುದು. ಮತ್ತು ಇದೆಲ್ಲ 2K ಇರ್ತದೆ, 4K ಇರ್ತದೆ. ನೆಕ್ಸ್ಟ್ ಇಲ್ಲಿ MP4 ಆಪ್ಷನನ್ನು ಆಯ್ಕೆ ಮಾಡ್ಕೊರಿ, ಎಕ್ಸ್ಪೋರ್ಟ್ ಮಾಡ್ಕೊರಿ ನಿಮ್ಮ ವಿಡಿಯೋ. ಓಕೆ.